ನಾಡಿನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದ್ಯಕ್ಕೆ ಈ ಮಕರ ಸಂಕ್ರಾಂತಿಯ ಹಬ್ಬಕ್ಕೆ ಒಂದು ಕ್ಯೂಟ್ ಕಪಲ್ ನಮ್ಮ ಜೊತೆಗಿದೆ. ಸೊ ಅವ್ರು ಯಾರು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ವಿನೋದ್ ಪ್ರಭಾಕರ್ ಜೊತೆಗೆ ಅವರ ಪತ್ನಿ ನಿಶಾ ವಿನೋದ್ ಅವರು. ಸೊ ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಇಬ್ಬರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೃತ್ಪೂರ್ವಕ ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಹಬ್ಬ ಅಂದರೆ ನಿಮಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಹಬ್ಬದ ಊಟ, ಹಬ್ಬದ ಓಡಾಟ, ಹಬ್ಬದ ಪೂಜೆ ಇಂಥವೆಲ್ಲ ನಡೆಯುತ್ತೆ. ವಿನೋದ್ ಸರ್ ಮನೆಯಲ್ಲಿ ನಡೆಯುತ್ತಾ? ಖಂಡಿತ ನಡೀತೆ, ಯಾಕೆ ನಡೆಯಲ್ಲ? ನೀವು ನಮ್ಮ ಮನೆ ಅಂದರೆ ತಂದೆಯವರು ಇದ್ದಿದ್ದ ಮನೆ ನೋಡಿದ್ದೀರ ತಾನೆ. ಅಲ್ಲಿ ಬಂದರೆ ಪೂಜೆ ರೂಮಲ್ಲಿ ಎಲ್ಲ ದೇವರುಗಳು ಎಲ್ಲ ಈ ಕಡೆ ಕುರಾನ್ ಇರುತ್ತೆ, ಈ ಕಡೆ ಬೈಬಲ್ ಇರುತ್ತೆ, ಈ ಕಡೆ ಭಗವದ್ಗೀತಾ ಇರುತ್ತೆ. ಆ್ಯಂಡ್ ಎಲ್ಲ ದೇವ್ರುಗಳ್ನ ಇವತ್ತು ನೋಡಿ ರಾಯರ ನಾನು ಮಠಕ್ಕೆ ಹೋಗಿ, ಸೊ ಆ ಥರ ನಾನು ಇವತ್ತು ನಾನ್ ವೆಜ್ಜೇ ಬಿಟ್ಟಿದ್ದೀನಿ. ಅಂದರೆ ರಾಯರ ಮಠಕ್ಕೆ ಮಾದೇವ ಚೆನ್ನಾಗಾಗಲಿ ಅಂತೇಳಿ, ನಾನು ಲೈಫ್ ಲಾಂಗ್ ತಿನ್ನಬಾರ್ದು ಅಂಥೇಳಿ. ಸೊ ಈ ಥರ ಇವರು ಅಷ್ಟೇ ಪ್ರತಿಯೊಂದು ಹಬ್ಬಕ್ಕೂ ಎಲ್ಲ ದೇವ್ರ ಮನೆ ಶುದ್ಧಿ ಮಾಡಿ, ಮನೆಯೆಲ್ಲ ಶುದ್ಧಿ ಮಾಡಿ ಅಷ್ಟು ಎಲ್ಲ ಆಚರಿಸ್ತಾ ಇರ್ತೀವಿ. ಪ್ರತಿಯೊಂದು ಹಬ್ಬಕ್ಕೂ ಅಂದರೆ ಯಾವ ಹಬ್ಬನೂ ನಾವು ಸೀಮಿತ ಆಗಿಲ್ಲ. ಸೊ ಪ್ರತಿಯೊಂದು ಹಬ್ಬ ಬಂದ್ರೂ, ಕ್ರಿಸ್ಮಸ್ ಬಂದ್ರೂ ಅದನ್ನು ಸೆಲೆಬ್ರೇಟ್ ಮಾಡಿರ್ತೀವಿ. ಸಂಕ್ರಾಂತಿ ಆಗಿರಲಿ, ಪೊಂಗಲ್ ಆಗಿರಲಿ, ಯಾವುದೇ ಹಬ್ಬ ಬಂದ್ರೂ ಮನೆ ಒಂದು ಹಬ್ಬದ ವಾತಾವರಣ ಇರುತ್ತೆ. ರಂಜಾನ್ಗೂ ಬಿರಿಯಾನಿ ಮಾಡಿರ್ತೀವಿ. ಈ ಥರ ಎಲ್ಲ ಹಬ್ಬಕ್ಕೂ ಯಾವುದೂ ನಾವು ಈ ಹಬ್ಬ ಅಂತೇಳಿ ಸೀಮಿತ ಮಾಡಲ್ಲ ಮನೇಲಿ. ವರ್ಷದ ಮೊದಲ ಹಬ್ಬ 2026ರ ಮೊದಲ ಹಬ್ಬನೇ ಮಕರ ಸಂಕ್ರಾಂತಿ. ಈ ವರ್ಷದ ನಿಮ್ಮ ರೆಸಲ್ಯೂಷನ್ಸ್ ಏನು? ಹಸ್ಬೆಂಡ್ನ ಅಂದರೆ ನೀವು ಯಾವುದೇ ಸಿನಿಮಾ ಇದ್ದರೂ ಕೂಡ ವಿನೋದ್ ಸರ್ ಜೊತೆಗೇ ಇರ್ತೀರಾ. ಅಂದರೆ ಅವರನ್ನು ಈ ಥರ ನೋಡಬೇಕು ಅಥವಾ ಈ ಥರ ಪಾತ್ರಗಳಲ್ಲಿ ಅವ್ರನ್ನ ಕಾಣಬೇಕನ್ನೋ ಆಸೆ ನೀವೊಬ್ಬ ಹೆಂಡತಿಯಾಗಿ ಇದ್ದೇ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಮೊದಲ ಹಬ್ಬದಿಂದ ಯಾವ ಥರ ರೆಸಲ್ಯೂಷನ್ ಇಟ್ಕೊಂಡಿದ್ದೀರಾ? ರೆಸಲ್ಯೂಷನ್ ಅನ್ನೋದಕ್ಕಿಂತ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಮೈಂಡ್ಸೆಟ್ ಫಸ್ಟ್ ಮಾಡ್ಕೋತೀವಿ. ಸೊ ಮಾಡಬೇಕಾಗಿರೋ ವಿಷಯಗಳು ನಮಗೆ ಎಷ್ಟೋ ಟು ಡೂ ಲಿಸ್ಟಲ್ಲಿರುತ್ತೆ. ಅದೆಲ್ಲ ಮಾಡಿ ಮುಗಿಸ್ಬೇಕು ಅಂತ ಫಸ್ಟ್ ನಾವು ಅನ್ಕೋತೀವಿ. ಆ್ಯಂಡ್ ಅಫ್ಕೋರ್ಸ್ ಅವರು ಅಷ್ಟು ಡಿಫ್ರೆಂಟ್ ಪಾತ್ರಗಳಲ್ಲಿ ಸದ್ಯಕ್ಕೆ ಬೇರೆ ಸಿನಿಮಾಗಳು ಮಾಡ್ತಿದ್ದಾರೆ. ಸೊ ಲೈನಪ್ಪಲ್ಲೂ ತುಂಬ ಸಿನಿಮಾಗಳಿದೆ ಅದೇ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರೋವಂಥ ಸಿನಿಮಾಸ್. ಆ್ಯಂಡ್ ಒಂದೊಂದು ಕ್ಯಾರೆಕ್ಟ್ರು ಡಿಫ್ರೆಂಟಾಗಿ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಮನೇಲೂ ಅವರು ಹಂಗೆ ಇದ್ಬಿಡ್ತಾರೆ. ಈಗ ಬಲರಾಮನ ದಿನಗಳು ಮಾಡಬೇಕಾದ್ರೆ ಮನೆಯಲ್ಲೂ ಅವರು ಬಲರಾಮ ಥರನೇ ಬಿಹೇವ್ ಮಾಡ್ತಿದ್ರು. ಅಂದರೆ ಅಷ್ಟು ಒಂದು ಡೆಡಿಕೇಶನ್ ಇರೋವಂಥ ಒಂದು ವ್ಯಕ್ತಿ. ಸೊ ಐಮ್ ಸೋ ಹ್ಯಾಪಿ ಫಾರ್ ಹಿಸ್ ಕರಿಯರ್. ಗ್ರಾಫ್ ಹೆಂಗೆ ಹೋಗ್ತಿದೆ, ಮಾದೇವ ಸೂಪರ್ ಡೂಪರ್ ಹಿಟ್ ಆಯಿತು. ಅದಾದಮೇಲೆ ಈಗ ನಂಕಾಸುರ ರಿಲೀಸ್ ಆಗ್ತಿದೆ, ಇವನ್ ಬಲರಾಮನ ದಿನಗಳೂ ರಿಲೀಸ್ ಆಗ್ತಿದೆ. ಸೊ ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ಅಫ್ಕೋರ್ಸ್ ತುಂಬ ಖುಷಿ ಕೊಡುತ್ತೆ. ನಾನ್ ವೆಜ್ ಬಿಟ್ಟಿದ್ದಾರೆ, ಬೇಜಾರು ಏನಾದರೂ ಆಯಿತಾ? ಅಫ್ಕೋರ್ಸ್ ಬೇಜಾರು ಇದೆ, ಇಲ್ಲ ಅಂತ ಅಲ್ಲ. ಬಿಕಾಸ್ ಅವ್ರು ವರ್ಕೌಟ್ಗೆ ಪ್ರೋಟೀನ್ ಗಿಟ್ನೆಲ್ಲ ಬೇಕು. ಅಫ್ಕೋರ್ಸ್ ದೇರ್ ಆರ್ ಟು ಮೆನಿ ಪೀಪಲ್ ವೆಜಿಟೇರಿಯನ್ಸ್ ಹೂ ಆ್ಯಕ್ಚುಲಿ ವರ್ಕೌಟ್ ಆ್ಯಂಡ್ ಅವ್ರಿಗೂ ಬಾಡಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಅದು ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಬಿಕಾಸ್ ಅವರು ಫಸ್ಟ್ ಟೈಮ್ ಬಾಡಿ ಮಾಡಬೇಕಾದ್ರೆ ನಾನು ಮೊಟ್ಟೆ, ಚಿಕನ್ ಇವೆಲ್ಲ ಕೊಟ್ಟು ನಾನು ಪ್ರಾಪರಾಗಿ ಮೇಂಟೈನ್ ಮಾಡಿರೋವಂಥ ಒಂದು ಬಾಡಿ. ಬಟ್ ಈಗ ಯಾವ ಥರದ್ದು ಪ್ರೋಟೀನ್ ಬೇಸ್ಡ್ ಪ್ಲಾಂಟ್ ಫುಡ್ ಕೊಡಬೇಕು ಅಂತ ನಾನೀಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಅಫ್ಕೋರ್ಸ್ ವಾಟ್ ಎವರ್ ಇಟ್ ಈಸ್, ಅದು ಪನ್ನೀರೇನೋ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಬದಲು ಮತ್ತೆ ಏನು ಕೊಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಪನ್ನೀರೆಲ್ಲ ಏನು ಗೊತ್ತಪ್ಪ, ನಮ್ಮ ಮನೇಲಿ ಅಂದರೆ ತಾಯಿ ಜೊತೆ ಬೆಳೆದವನು, ಓಕೆನಾ. ಸೊ ತಂದೆ ತಾಯಿ ದೂರ ಇದ್ದರು. ಸೊ ತಾಯಿ ಜೊತೆ ಬೆಳೆದವನಲ್ವ, ನಮ್ಮ ತಾಯಿಗೆ ಕಷ್ಟ ಆಗಬಾರ್ದು ಅಂತೇಳಿ ಅವಾಗ ಕಾಲೆಲ್ಲ ಮುರ್ಕೊಂಡು ಅವರು ಒಂದಿಷ್ಟು ಕಷ್ಟಗಳೆಲ್ಲ ಎದುರಿಸ್ಕೊಂಡೆಲ್ಲ ಇದ್ರಲ್ಲ. ಅವ್ರು ಏನು ಮಾಡೋರು ಅಂದರೆ ಬೆಳಗ್ಗೆ ಒಂದು ಅನ್ನ ಸಾರು ಅಥವಾ ಬೇಳೆ ಸಾರು ಯಾವುದೋ ಒಂದು ಮಾಡಿ, ಒಂದು ಹಪ್ಪಳ ಏನೋ ಒಂದು ಮಾಡಿ ಇಟ್ಬಿಟ್ರೆ ನಮ್ಗೆ ಇಡೀ ದಿನ ನಡೆಯೋದು, ಓಕೆನಾ. ಅದಾದಮೇಲೆ ಎಷ್ಟೊಂದು ಸಲ ನಮ್ಗೆ ಅಷ್ಟು ಅನ್ನ ಸಾಂಬಾರು ಎಲ್ಲ ಮಿಕ್ಕಿದ್ಮೇಲೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮತ್ತೆ ತಿರ್ಗಿ ಅದನ್ನು ಒಂದು ಬಾಣಲಿಲಿ ಬಿಸಿ ಮಾಡಿ ಕೈ ತುತ್ತು ಕೊಡೋರು ನಮಗೆ. ಸೊ ಆ ಥರ ಬೆಳೆದವನು. ನನಗೆ ಏನು ತೊಂದರೆನೂ ಕೊಡೋಲ್ಲ ಇವ್ರಿಗೆ ಹೇಳೋದು. ನಾನು ಎಷ್ಟೊಂದು ಸಲ ಹೇಳ್ತೀನಿ ಗೊತ್ತಾ, ಬೆಳಗ್ಗೆ ಒಂದು ಸಲ ಹಾಕ್ಬಿಟ್ಟು ಬಡ್ಸಾಕ್ಬಿಡು, ಇಲ್ಲ ನಾನೇ ಮಾಡ್ತೀನಿ ಬಿಡು ಅಂತ. ನನಗೆ ಇವ್ರು ಏನು ಮಾಡ್ತಾರೆ ಅಂದ್ರೆ, ನಾನು ಇನ್ನೂ ಮಧ್ಯಾಹ್ನಕ್ಕೊಂದು ತಿರ್ಗಿ ನನಗೆ ಆ ಥರ ಬೇಡವೇ ಬೇಡ ಅಂತ. ನನಗೆ ಯಾವ ಊಟದಲ್ಲಿ ನಾನು ಯಾವತ್ತೂ ಏನು ಸಿಗುತ್ತೋ ಊಟ ಮಾಡ್ತೀನಮ್ಮ, ಏನು ಸಿಗುತ್ತೋ ತಿಂತೀನಿ. ನಾನೇನು ಮಾಡ್ತೀನಿ ಅಂದರೆ, ಅಟ್ಲೀಸ್ಟ್ ಮಧ್ಯಾಹ್ನ ರೈಸ್ ತಿಂದ್ಬಿಟ್ರೆ ನೈಟ್ ಅದು ಮತ್ತೆ ರೈಸ್ ತಿನ್ನೋದು ಬೇಡ ಅಂತ ಮತ್ತೆ ಚಪಾತಿ ಮಾಡ್ತೀನಿ, ಇಲ್ಲ ಬೇರೆ ಏನಾದರೂ ಪಲ್ಯ ಮಾಡಿರ್ತೀನಿ. ಬಟ್ ಅವರು ಯಾವಾಗಲೂ ಹೇಳ್ತಾರೆ, ನೀನು ಯಾವಾಗಲೂ ಕಿಚನಲ್ಲೇ ನಿಂತಿರ್ತೀಯ, ಯಾಕೆ ಬೇಡ ಬೆಳಗ್ಗೆ ಒಂದು ಸತಿ ಮಾಡಿ ಇಟ್ಬಿಡು, ಪರವಾಗಿಲ್ಲ ಅಂತಂತಾರೆ. ಈಗ ಮರಿ ಟೈಗರ್ ಅಂದಮೇಲೆ ಟೈಗರಿಗೆ ಮಾಂಸನೇ ಇಷ್ಟ ಅಲ್ವಾ? ಸೊ ಮರಿ ಟೈಗರಿಗೆ ಈಗ ಮಾಂಸ ಇಲ್ಲದೆ ಇಲ್ಲ ಮಾತ್ರ ಅಂದರೆ ಮುಂಚೆಯಿಂದನೇ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಏನೂ ಇಲ್ಲ. ಬೀನ್ಸ್ ಪಲ್ಯ, ಕ್ಯಾರೆಟ್ ಪಲ್ಯ ಈ ಥರನೇ ತುಂಬ ಇಷ್ಟ ಇರೋದು. ಬೀಟ್ರೂಟ್
ಸೊ ಸಾಂಬಾರು ಒಂದು ರಸಮ್ ಇದೆಲ್ಲ ತುಂಬ ಇಷ್ಟ. ಜೊತೆಗೆ ಏನೋ ಒಂದು ಹಿಂಗೆ ಸ್ವಲ್ಪ ಏನೋ ಸ್ವಲ್ಪ ಒಂದು ಟೇಸ್ಟ್ಗೆ ಒಂದು ಚಿಕನ್ ಇದ್ಬಿಟ್ರೆ ಅಷ್ಟೇ ನನಗೆ. ಕರೆಕ್ಟ್. ಸೊ ಜಾಸ್ತಿನೂ ವೆಜ್ಜೇ ಇಷ್ಟ. ಸೊ ಈಗ ಟೋಟಲಿ ವೆಜಿಟೇರಿಯನ್ ಆಗಿ ಚೇಂಜ್ ಆಗಿ, ಬಟ್ ನನಗೆ ಕಷ್ಟ ಯಾಕೆ ಆಗ್ತಿದೆ ಅಂದರೆ ಬೆಳಗ್ಗೆ ಇವ್ರಿಗೆ ಅಂತ ಅಡುಗೆ ಮಾಡ್ತೀನಿ, ನಾನು ವೆಜಿಟೇರಿಯನ್ ಫುಲ್ಲು ಮಾಡಿಬಿಡ್ತೀನಿ. ಅದಾದಮೇಲೆ ನನಗೆ ಅಂತ ನಾನ್ ವೆಜ್ ಮಾಡೋಕ್ಕೆ ನನಗೆ ಅಷ್ಟು ಹಿಂಸೆ ಆಗಿಬಿಡುತ್ತೆ, ಬೇಡ ಅಂತ. ಮತ್ತು ನಾನು ವೆಜ್ಜೇ ಆಲ್ಮೋಸ್ಟ್ ವೆಜಿಟೇರಿಯನ್ ಆಗೇ ಆಗಿಬಿಟ್ಟಿದ್ದೀನಿ ನಾನು. ಯಾವಾಗಲೂ ಒಂದು ಸತಿ ಮೊಟ್ಟೆ ತಿನ್ಬಿಡೋದು ಆ ಥರ ಆಗ್ತಿದೆ. ಓಕೆ ಸರ್, ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬಂದವರು. ಸೊ ಈಗ ಬಲರಾಮನ ದಿನಗಳ ಅನ್ನೋದು ಅಂಡರ್ವರ್ಲ್ಡ್ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಸಿನಿಮಾ ಅಂತ ಒಂದಿಷ್ಟು ಟೈಟಲ್ ರಿವೀಲ್ ಆದ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಎಷ್ಟು ಚಾಲೆಂಜ್ ಸರ್ ಈ ಪಾತ್ರ? ಯಾಕಂದರೆ ಮಾದೇವದಲ್ಲೇ ಇದ್ದಂಥ ಒಂದು ಪಾತ್ರನೇ ಬೇರೆ, ಇದೇ ಪಾತ್ರ ಬೇರೆ. ಅದಕ್ಕೆ ಟ್ರಾನ್ಸ್ಫಾರ್ಮ್ ಆದಾಗ ಎಷ್ಟು ಕಷ್ಟ ಏನಾದರೂ ಆಯ್ತಾ ಹೇಗೆ ಅಂತ? ಇಲ್ಲಮ್ಮ, ಅಂದರೆ ನನಗೆ ಒಂದು ಸಿನಿಮಾ ಅಟ್ ಎ ಟೈಮ್, ಅಂದರೆ ನಾನು ಒಪ್ಕೊಂಡ್ರೆ ಆ ಸಿನಿಮಾ ಮುಗಿಯೋವರೆಗೂ ನಾನು ಹೊರಗಡೆ ಬರೋಲ್ಲ. ಸೊ ಹೇಗೆ ಅಂದರೆ ನನಗೆ ಸ್ಕ್ರ್ಯಾಚಿಂದನೇ ಆ ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಸ್ಕ್ರಿಪ್ಟಿಂದನೇ ಕೂತಿರ್ತೀನಿ. ಸೊ ಡೈರೆಕ್ಟರ್ ಜೊತೆ ಒಡನಾಟ ಇರಲಿ, ಸೊ ಸ್ಕ್ರಿಪ್ಟಿಂದ ನನಗೆ ಗೊತ್ತಿರುತ್ತೆ ಏನು ನಡೀತಿದೆ ಎಲ್ಲನೂ. ಪ್ರತಿಯೊಂದು ನಾವೆಲ್ಲ ಕೂತ್ಕೊಂಡು ಒಂದು ಟೀಮಾಗಿ ಕೆಲಸ ಮಾಡಿರ್ತೀವಿ. ನನಗೆ ಎಲ್ಲೋ ಒಂದು ಕಡೆ ಕ್ಯಾರಮಲ್ಲಿ ಕೂತ್ಕೊಂಡು ಅಥವಾ ಸಡನ್ನಾಗಿ ಇದು ಡೈಲಾಗ್ ಬಂದು ಇಲ್ಲಿ ಹೇಳಿ ಅಂತ ಸ್ಪಾಟಲ್ಲಿ ಬಂದರೆ ನನಗೆ ಬರೋದಲ್ಲ, ನಾನು ಆ ಥರ ಮಾಡೋದು ಇಲ್ಲ. ಸೊ ಏನಾಗ್ತಿದೆ ಅಂದರೆ, ಸೊ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ನಾವು ಯಾವತ್ತೂ ಒಂದು ಥಿಯೇಟ್ರ್ ಥರ ಕೆಲಸ ಮಾಡಿದ್ವಿ. ಪ್ರತಿಯೊಂದೂ ನಮ್ಮ ಡೈರೆಕ್ಟರ್ ಅವರಾಗಲಿ ಪ್ರತಿಯೊಂದು ವಿಷಯನೂ ನಾವು ಎಲ್ರಿಗೂ ಗೊತ್ತಿತ್ತು. ಈಗ ನನ್ನ ಒಂದು ಫ್ಲೋರಲ್ಲಿ 10 ಜನ ಇದ್ದಾರೆ ಅಥವಾ 50 ಜನ ಇದ್ದಾರೆ ಅಂದರೆ 50 ಜನ ಡೈಲಾಗು ನನಗೆ ಗೊತ್ತಿರುತ್ತೆ. ಸೊ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತೀವಿ, ಪ್ರೀವಿಯಸ್ ಡೇ ಏನೇನಾಗುತ್ತೆ, ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ. ಸೊ ಪ್ರತಿಯೊಂದು ಹಂತದಲ್ಲಿ ನೀವು ಅಷ್ಟು ತೊಡಗಿಸ್ಕೊಂಡಾಗ ಅಂಡ್ ನಮ್ಮ ಡೈರೆಕ್ಟರ್ ಅವ್ರು ಹೇಳ್ತಾರೆ ಇಂಟರ್ಫಿಯರೆನ್ಸ್ ಬೇರೆ, ಇನ್ವಾಲ್ವ್ಮೆಂಟ್ ಬೇರೆ ಅಂತ. ನಾನು ಇಂಟರ್ಫಿಯರ್ ಆಗೋಲ್ಲ ತುಂಬ, ಅಂದರೆ ಅವ್ರದ್ದು ಏನೋ ಒಂದು ಪ್ಯಾಟರ್ನ್ ಇರುತ್ತಲ್ಲ ಅದರಲ್ಲಿ ನಾನು ಇನ್ವಾಲ್ವ್ ಆಗಿ ಅಷ್ಟು ನನ್ನ ಮೈಂಡಿಗೆ ತೊಗೊಂಡು ಒಂದು ಸಿನಿಮಾ ಕರೆಕ್ಟಾಗಿ ನಾನು ಟ್ರಾನ್ಸ್ಫಾರ್ಮ್ ಆಗಿ. ಸೊ ಮಾದೇವಂದ ಹೊರಗಡೆ ಬರೋಕ್ಕೆ ಒಂದು 3 ತಿಂಗಳಾಗಿತ್ತು ನನಗೆ. ಅಗೇನ್ ಬಲರಾಮಕ್ಕೆ ಹೋಗೋಕ್ಕೆ ತಿರ್ಗಾ ನನಗೊಂದು 3 ಮಂತ್ಸ್ ಎಲ್ಲ ಫುಲ್ ಆ ಪ್ರಿಪ್ರೇಷನ್ ಬೇಕಿತ್ತು. ಸೊ ಒನ್ಸ್ ಒಳಗಡೆ ಹೋದಾಗ ನನಗೆ ಅದನ್ನು ಬಿಟ್ಟು ನಾನು ಹೊರಗಡೆ ಬರೋಲ್ಲ. ನನಗೇನು ಕಷ್ಟ ಆಗ್ತಿರಲಿಲ್ಲ. ಬಟ್ ಏನು ಅಂದರೆ ಇವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ರು. ಸೊ ನಾವು 23-28 ದಿನ ಮೈಸೂರಲ್ಲಿ ಉಳ್ಕೋಬೇಕಾಗಿತ್ತು. ನಾನು ಸಪ್ರೇಟಾಗಿ ಉಳ್ಕೊಂಡಿದ್ದೆ, ಇವ್ರನ್ನ ಸಪ್ರೇಟು ಹಾಕ್ಬಿಡ್ತಾಯಿದ್ದೆ. ನಾನು ಬೇಡ ನೀವು ಬರಬೇಡಿ, ಯಾಕಂದ್ರೆ ನಮ್ಮ ಮನೇಲಿ 2 ಮಕ್ಕಳು, ಯಾರು ಕ್ಯಾಂಡಿ ಟೀಚರ್ 2 ಇದ್ದಾರೆ. ಸೊ ಇವ್ರ ಮಕ್ಕಳು ಅವ್ರು ಗಲಾಟೆ ಮಾಡ್ತಿರ್ತಾರೆ, ಬೆಳಗ್ಗೆ ಬೊಗಳ್ತಾ ಇರ್ತಾರೆ, ಅವು ಅಂತೆಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ನನಗೆ ಹೆಂಗೆ ಅಂದರೆ ನಾನು ಕಾರಲ್ಲಿ ಕೂತ್ಕೊಂಡ್ರೂ ಅರ್ಧ ಗಂಟೆ 3/4 ಅವರ್ ಸೈಲೆಂಟಾಗಿರಬೇಕು. ನನ್ನ ಥಾಟ್ ಪ್ರಾಸೆಸ್ ಬೇರೆಯೇ ಹೋಗ್ತಿರುತ್ತೆ. ಆ್ಯಂಡ್ ಟೆಕ್ನಿಕಲಿ ನನಗೆ ಒಂದು ತುಂಬ ಅಡ್ವಾನ್ಸ್. ನಾನು ಟೆಕ್ನಿಕಲಿ ನನಗೆ ಟರ್ಮ್ಸ್ ಆಗಲಿ ಆ್ಯಂಡ್ ಇವತ್ತು ಔಟ್ಪುಟ್ ಏನು ಇದೆಲ್ಲ ಆಲ್ ದೀಸ್ DI ಇಂದ ಹಿಡಿದು ಸಿನಿಮಾಯಿಂದ ಹಿಡಿದು ಮೇಕಿಂಗಿಂದ ಹಿಡಿದು ಇದೆಲ್ಲ ಹೋಗ್ತಿರುತ್ತೆ ನನಗೆ. ನಾನು ಅದಕ್ಕೆ ಏನು ಮಾಡ್ತಿದ್ದೆ ಅಂದರೆ ಇವ್ರ ಹತ್ರ ಮಾತಾಡ್ತಾನೆ ಇರಲಿಲ್ಲ. ನನಗೆ ಆ ಒಂದು ಟ್ರಾನ್ಸ್ಫರ್ಮೇಷನ್ ಇದೆ ಗೊತ್ತಾ. ನಾನು ಬಲರಾಮನಾಗೆ ಬಂದು ಬಲರಾಮನಾಗೆ ಮನೆಗೆ ಹೋಗಿ ಬಲರಾಮನಾಗೆ ಜೀವಿಸ್ತಾ ಇದ್ದೆ. ಈಗ ಹೆಂಗೆ ನೀವು ಮಾದೇವ ಬಲರಾಮ ಸೈಲೆಂಟಾ? ಇಲ್ಲ, ವೈಲೆಂಟ್. ಸೈಲೆಂಟ್ ಆಗಿದ್ದು ವೈಲೆಂಟ್ ಆಗಿ. ಈ ರೆಬಲ್ ತನ ಮನೇಲಿ ಹೆಂಗೆ ತೋರಿಸ್ತಿದ್ರಿ? ಯಾಕಂದ್ರೆ ಅವ್ರು ಬಲರಾಮನಾಗಿ ಇರ್ತಿದ್ರು ಅಂತ ಹೇಳ್ತಿದ್ರು. ಖಂಡಿತ ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಎಷ್ಟೊಂದಲ್ಲ. ಯಾಕಂದರೆ ನನಗೆ ಆ ತಾಳ್ಮೆ ಇರ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅದನ್ನೇ ಹೇಳಿದ್ನಲ್ಲ. ಸೊ ಆ ಸಿನಿಮಾದಲ್ಲೇ ಇದ್ದಾಗ ಸ್ಕ್ರಿಪ್ಟಲ್ಲಾಗಲಿ ಎಲ್ಲ ಏನೋ ಓಡ್ತಿರುತ್ತೆ. ಸಡನ್ನಾಗಿ ಇವ್ರು ಬಂದು ಮಾತಾಡಿದಾಗ ನನಗೆ ಇವ್ರು ಕರೆಕ್ಟಾಗಿ ಪ್ರಾಪರಾಗಿ ಆನ್ಸರ್ ಮಾಡ್ತಿರಲಿಲ್ಲ, ರೆಸ್ಪಾಂಡೇ ಮಾಡ್ತಿರಲಿಲ್ಲ. ಇಷ್ಟೊಂದು ಬೈಸ್ಕೊಂಡೆ ನಾನು, ಅದು ಬೇರೆ ವಿಚಾರ. ಬೈಸ್ಕೊಳ್ಳೋದೇ ಆಗೋಯ್ತು. ಬಲರಾಮ ಓಕೆನಾ, ಮಾದೇವ ಓಕೆನಾ? ಇಲ್ಲ, ವಿನೋದ್ ಪ್ರಭಾಕರ್ ಓಕೆ. ಕ್ಯಾರೆಕ್ಟರ್ಗೆ ಬಂದಾಗ ಐ ಥಿಂಕ್ ಬಲರಾಮ ಈಸ್ ಓಕೆ. ಬಲರಾಮನ ಒಂದಿಷ್ಟು ಟಾರ್ಚರ್ಗಳನ್ನು ಹೇಳ್ಬೋದಾ ಚಿಕ್ಕದಾಗಿ? ಮನೆಗೆ ಬಂದಾಗ ಅವತಾರಗಳು ಬೇಸಿಕ್ಲಿ ಏನಾಗ್ತಿತ್ತು ಅಂತಂದರೆ, ಈಗ ಮನೆಗೆ ಬಂದಾದ್ಮೇಲೆ ನೆಕ್ಸ್ಟ್ ಡೇದು ಏನು ಕೆಲಸ ಅನ್ನೋದೇ ಅವ್ರ ಮೈಂಡಲ್ಲಿ, ಅಂದರೆ ಬಲರಾಮನಾಗೇ ಇರ್ತಿತ್ತಲ್ಲ. ಸೊ ಆ ಡೈರೆಕ್ಟರ್ ಸರ್ ಹತ್ರ ಕೇಳ್ಬಿಟ್ಟು ಬರ್ತಾರೆ, ಸರ್ ನಾಳೆ ಏನು ಅಂತ ನನಗೆ ಹೇಳಿ ಅಂತ. ಸೊ ಒಂದಷ್ಟು ಅವರು ನೆಕ್ಸ್ಟ್ ಏನು ಅಂತ ಅದನ್ನೇ ಮೈಂಡಲ್ಲಿ ಹಾಕ್ಕೊಂಡು ಮತ್ತು ನನ್ನ ಹತ್ರ ಮಾತಾಡಿದೆ ಏನೇನೋ. ಅಂದರೆ ಕ್ಯಾರೆಕ್ಟರ್ ಟೋಟ್ಲಿ ಡಿಫ್ರೆಂಟ್. ಅಂಡರ್ವರ್ಲ್ಡ್ ಅಟ್ಲೀಸ್ಟ್ ಅಂಡರ್ವರ್ಲ್ಡ್ ಅಂದಾಗ ಚುಚ್ಚೋದು ಆ ಥರ ಎಲ್ಲ ಇಲ್ಲ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಅಂಡರ್ವರ್ಲ್ಡ್ ಅಂದಾಗ ಲಾಂಗ್ ಮಚ್ಚು, ಅದಕ್ಕೆ ಪ್ರಾಮುಖ್ಯತೆ ಇರುತ್ತೆ ಅಂದ್ಕೊಂಡು ನೀವು ಅನ್ಕೋಬೇಡಿ. ನಾನು ಖಂಡಿತ ಹೇಳ್ತೀನಿ. ಯಾಕಂದರೆ ಇದು ಖಂಡಿತ ಒಂದು ಫ್ಯಾಮಿಲಿ ಸಿನಿಮಾ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನೇ ಇದು. ನೀವು ಎಲ್ಲ ಇಮೋಷನ್ಸ್ ಇರುತ್ತೆ. ಯಾಕಂದರೆ ಮಾದೇವ ನಾನು 3 ಇಯರ್ಸ್ ಬ್ಯಾಕ್, ನಾನು 2022 ನಾನು ಒಪ್ಕೊಂಡಾಗ, ನಾನು ಆ ಸಿನಿಮಾ ಮಾಡಿದಾಗ ನನಗೆ ಗೊತ್ತಿತ್ತು ನನಗೆ ಇದು ನನ್ನ ಆ್ಯಕ್ಷನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ನಾನು ಸಿನಿಮಾ ಮಾಡ್ತೀನಿ ಅಂತೇಳಿ.
ಸೊ ಅದೇ ಥರ ಅಲ್ಲಿಂದ ನಾನು ಆಯ್ಕೆ ಮಾಡ್ಕೊತಿರೋ ಪ್ರತಿಯೊಂದು ಸಬ್ಜೆಕ್ಟ್ ಆಗಲಿ ಇದೇ ಥರ ಇರುತ್ತೆ. ಇಲ್ಲೂ 2 ನಿಮಿಷದ ಮೇಲೆ ಯಾವುದೂ ಫೈಟ್ಗಳಿರಲ್ಲ, ತುಂಬಾ ಬರೀ ಲಾಂಗು ಮಚ್ಚು ಅದು ಇದು ಅಂತ ಏನೂ ಇರೋಲ್ಲ. ಇಡೀ ಫ್ಯಾಮಿಲಿ ಯಾವುದೇ ಮುಜುಗರ ಇಲ್ಲದೆ, ಒಂದು ಸಣ್ಣ ಪಾಪುವಿಂದ ದೊಡ್ಡವರವರೆಗೂ ಯಾವುದೇ ಒಂದು ಮುಜುಗರ ಇಲ್ಲದೆ ಬಂದು ಕೂತ್ಕೊಂಡು ಎಂಜಾಯ್ ಮಾಡಿ ಈ ಸಿನಿಮಾನ ಇಷ್ಟಪಟ್ಟು ಅದೇ ಥರ ಒಂದು ಕನೆಕ್ಟ್ ಆಗಿ ಈ ಸಿನಿಮಾ ಹೊರಗಡೆ ಬರ್ತಾರೆ ಅನ್ನೋ ಒಂದು 100% ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಬಲರಾಮ ಅಂತ ಇದೆ. ರಾಮ ಅಂದರೆ ಒಂಥರ ಸಾಫ್ಟ್ ಮನುಷ್ಯ. ರಾಮನಿಗೆ ಬಲ ಸೇರಿದಾಗ ಈ ಥರ ಆಗೋದಾ ಹೇಗೆ? ಇಲ್ಲಮ್ಮ, ವನವಾಸ ಎಲ್ಲ ಇದೆಯಾ ಸರ್? ವನವಾಸ ಖಂಡಿತ ಎಲ್ಲರ ಲೈಫಲ್ಲಿ ಒಂದು ಟೈಮ್ ಇದೆ. ವನವಾಸ ಅನ್ನೋ ಒಂದು ಟೈಮು ಪ್ರತಿಯೊಬ್ಬರ ಲೈಫಲ್ಲೂ ಇರುತ್ತೆ. ನಿಮಗೂ ಗೊತ್ತಿರುತ್ತೆ, ಅದನ್ನು ದಾಟ್ಕೊಂಡೇ ಬಂದಿರ್ತೀರ. ಕೆಲವರು ಅಂದರೆ ಈಗ ನಮಗೆ ರಾಮಾಯಣ ಗೊತ್ತು, ಆ ವನವಾಸಕ್ಕೆ ಹೋಗಿದ್ದು ಗೊತ್ತು, ಒಂದು ಕಾಡಿಗೆ ಹೋಗಿದ್ದು ಎಲ್ಲ ಗೊತ್ತು. ಬಟ್ ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬ ಮನುಷ್ಯ ಅದನ್ನು ಫೇಸ್ ಮಾಡಿಕೊಂಡೇ ಬಂದಿರ್ತಾನೆ. 14 ವರ್ಷ ಏನಿದೆಯೋ ಆ ಕಷ್ಟಗಳನ್ನ ಫೇಸ್ ಮಾಡಿಕೊಂಡೇ ಬಂದಿರ್ತಾನೆ. ಖಂಡಿತ ನನ್ನ ಲೈಫಲ್ಲೂ ಆಗಿತ್ತು. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಆಗಿರುತ್ತೆ ಅದು. ಸೊ ರಾಮನಿಗೆ ಬಲ ಬರುತ್ತಷ್ಟೇ. ಅದು ಈ ಎಲ್ಲ ವನವಾಸನ ಎದುರಿಸೋ ಅಷ್ಟು ಬಲ ಬರುತ್ತೆ. ಸೊ ಅದು ಬಲರಾಮ. ಓಕೆ, ನೀವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದೀರಾ, ಹೆಂಗೆ ಫಿನಾನ್ಷಿಯಲಿ ಮ್ಯಾನೇಜ್ ಹೆಂಗೆ ಮಾಡಿದ್ರಿ? ಎಸ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ಒಂದು ಅಂದರೆ ನಾನೇ ಪ್ರೊಡ್ಯೂಸ್ ಮಾಡಿದ್ರೆ ನನಗೆ ಗೊತ್ತಿರುತ್ತೆ ಫಂಡ್ಸ್ ಆಗಲಿ ಎಷ್ಟು ಬರ್ತಿದೆ ಎಷ್ಟು ಹೋಗ್ತಿದೆ ಅನ್ನೋದು. ಬಟ್ ವಾಟ್ ಹ್ಯಾಪನ್ಸ್ ಇಸ್, ಇನ್ನೊಬ್ಬರು ಪ್ರೊಡ್ಯೂಸರ್ ಆಗಿ ಇದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್. ಓಕೆ, ಇನ್ನೊಬ್ಬರು ಪ್ರೊಡ್ಯೂಸರ್ ಆಗಿದ್ದಾಗ ಅಂದರೆ ನಾನು ಫಸ್ಟು ಏನೇನು ಬೇಕು ಏನು ಬೇಡ ಅನ್ನೋದು ನಾನು ಫಸ್ಟು ಒಂದು ಲಿಸ್ಟ್ ಔಟ್ ಮಾಡಿ ಆಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ಎಷ್ಟು ಫಂಡ್ಸ್ ಇದೆ ಅಂತ ನೋಡಿಕೊಂಡು ಮತ್ತೆ ಅದು ಮಾಡೋದು. ಸೊ ಎಲ್ಲನೂ ಅಫ್ಕೋರ್ಸ್ ಎಲ್ರದ್ದು ಡೇಟ್ಸ್ ಆಗಲಿ ಅವ್ರದ್ದು ಪೇಮೆಂಟ್ಸ್ ಆಗಲಿ ಎಲ್ಲನೂ ಮಾತಾಡಿ ಫಿಕ್ಸ್ ಮಾಡಿಕೊಟ್ಟು ಅವ್ರದ್ದು ಪೇಮೆಂಟ್ ಮಾಡಿ ಮತ್ತೆ ನಾವು ಅಫ್ಕೋರ್ಸ್ ಮಾತಾಡಿರೋದು ವಾಪಸ್ ಕೊಡಬೇಕಲ್ವ ಅವ್ರ ಹತ್ರ. ಸೊ ಆ ಒಂದು ಎಲ್ಲನೂ ಚಾಲೆಂಜಸ್ಸೇ. ವೆನ್ ಇಟ್ ಕಮ್ಸ್ ಟು ಫಿನಾನ್ಸಸ್ ಎವ್ರಿಥಿಂಗ್ ಇಸ್ ಚಾಲೆಂಜ್. ಸೊ ಇಷ್ಟು ದೊಡ್ಡ ಬಡ್ಜೆಟ್ ಅದು ಆ್ಯಕ್ಚುಲಿ 4 crores 5 crores ಅಂದರೆ ಅದು ಬೇರೆ ವಿಚಾರ. ಇಟ್ಸ್ ಕೈಂಡ್ ಆಫ್ ಆಲ್ಮೋಸ್ಟ್ 13-14 crores ಸಿನಿಮಾ ಇದೆ ಇದು. ಸೊ ಅಷ್ಟು ಒಂದು ದೊಡ್ಡ ಅಮೌಂಟನ್ನು ಡೀಲ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ತುಂಬಾ ಸಾಥ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ತುಂಬಾ ಸಾಥ್ ಕೊಟ್ಟಿದ್ರು. ಸರ್, ಚೈತನ್ಯ ಸರ್ ಜೊತೆ ಕೆಲಸ ಮಾಡೋದು ಎಷ್ಟು ಚಾಲೆಂಜಿಂಗ್? ಯಾಕಂದರೆ ಅವರ ಬರವಣಿಗೆಗಳೇ ಅಷ್ಟು ಬಲವಾಗಿರುವಂಥದ್ದು. ಅವ್ರ ಜೊತೆ ಕೆಲಸ ಮಾಡಿದ್ದಾನೆ. ಆಮಾಂ, ಅವರು ಫಸ್ಟೇ ಹೇಳಬೇಕು ಅಂದರೆ ಒಂಥರ ಬುದ್ಧಿಜೀವಿ ಅವರು. ಸೊ ನೀವು ಯಾವುದೇ ಒಂದು ಹೇಳಿ, ಯಾವುದೇ ಒಂದು ಎಲ್ಲಿಂದನೂ ಎನ್ಸೈಕ್ಲೋಪೀಡಿಯಾ ಅಂತ ಏನು ಹೇಳ್ತೀವಲ್ವ, ಅಷ್ಟೂ ಇರುತ್ತೆ ಅಂತ ವರ್ಲ್ಡಲ್ಲಿ ಇರೋದು. ಅಷ್ಟು ಬುಕ್ಕಲ್ಲಿರುತ್ತೆ. ಪ್ರತಿಯೊಂದು ಪದಕ್ಕೂ ಅದಕ್ಕೆ ಅರ್ಥ ಗೊತ್ತಿರುತ್ತೆ ಅನ್ನೋದು. ಸೊ ಆ ಥರ ಅವರು ಓದ್ಕೊಂಡಿರ್ತಾರೆ. ಪ್ರತಿಯವರ ಹವ್ಯಾಸ ಓದ್ಕೊಂಡಿರೋದು ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರ ಜೊತೆ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಬಂದು ನಾನು ತುಂಬ ಈಸಿ ಅನಿಸ್ಬಿಡ್ತು. ನಾನು ಫಸ್ಟು ಒಂದು ಸ್ವಲ್ಪ ದಿನ ಸ್ಕ್ರಿಪ್ಟ್ ವರ್ಕಲ್ಲಿ ಕೂತಿದ್ದಾಗ ಅವರ ನನ್ನ ಒಂದು ವೇವ್ ಲೆಂತು ನಮ್ಮಿಬ್ಬರಿಗೆ ಒಂದು ಸ್ವಲ್ಪ ಟೈಮ್ ತೊಗೊಂತು ಮ್ಯಾಚ್ ಆಗೋಕ್ಕೆ. ನನಗೆ ಅರ್ಥ ಆಗೋಯ್ತು ಏನು ಅವ್ರಿಗೇನು ಬೇಕಿದೆ. ಆ್ಯಂಡ್ ಈ ಸಿನಿಮಾನ ನಾವು ಯಾವ ಥರ ಸ್ಕ್ರಿಪ್ಟನ್ನ ಯಾವ ಥರ ತರ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿತ್ತು. ಏನು ಬೇಕು ಈ ಸ್ಕ್ರಿಪ್ಟಿಗೆ, ಏನು ಬೇಡ ಅನ್ನೋದು. ಮಗು ಹುಷಾರು ಕೇಳಿ. ಸೊ ನಮಗೆ ಆ ಒಂದು ಸ್ಕ್ರಿಪ್ಟಲ್ಲಿ ಎಂಟ್ರಿ ಆಗೋದು ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು, ಅವ್ರಿಗೆ ಏನು ಬೇಕಿದೆ ಈ ಒಂದು ಕತೆಗೆ, ಈ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ನ ಯಾವ ಥರ ತರ್ತಿದ್ದಾರೆ. ಯಾಕಂದರೆ ಆ ದಿನಗಳು ನೋಡಿದ್ದೆ ನಾನು. ಆ ದಿನಗಳು ನೋಡಿದ್ದೆ, ಹಬ್ಬಬ್ಬ ನೋಡಿದ್ದೆ. ನಾಟ್ ಹಬ್ಬಬ್ಬ, ಇದು ಅವ್ರದ್ದು ಪ್ರೀವಿಯಸ್ ಒಂದು ಸಿನಿಮಾ ಬಂದಿತ್ತು, ಕಾಮಿಡಿ ಒಂದು ಸಿನಿಮಾ. ಅದಾದಮೇಲೆ ಆಟಗಾರ ನೋಡಿದ್ದೆ. ಸೊ ಇಷ್ಟು ಸಿನಿಮಾಗಳನ್ನು ನೋಡ್ಕೊಂಬಂದಾಗ ನನಗೆ ಅವ್ರ ಜೊತೆ ಒಡನಾಟ ಆ್ಯಂಡ್ ಐ ಥಿಂಕ್ ಒಂದು 2-3 ಡೇಸಲ್ಲಿ ನನಗೆ ಗೊತ್ತಾಯಿತು ಅವರು ವೇವ್ ಲೆಂತ್ ಗೊತ್ತಾಯ್ತಲ್ವ. ಸೊ ನನಗೂ ಅಡ್ಜಸ್ಟ್ ಆಯಿತು ನನಗೆ. ಸೊ ಸ್ಟಾರ್ಟೆಡ್ ನನ್ನ ವೇವ್ ಲೆಂತ್ ಏನಿದೆ, ನನಗೆ ಎಷ್ಟು ಗೊತ್ತಿದೆ ಸಿನಿಮಾ ಬಗ್ಗೆ, ಸಿನಿಮಾ ಪ್ಯಾಷನ್ ಏನಿದೆ ಅನ್ನೋದು. ಆ್ಯಂಡ್ ಅವರು ಹೇಳ್ತಾರೆ ಇಂಟರ್ಫಿರೆನ್ಸ್ ಬೇರೆ ಇನ್ವಾಲ್ವ್ಮೆಂಟ್ ಬೇರೆ ಅಂತ. ನನಗೆ ಇನ್ವಾಲ್ವ್ಮೆಂಟ್ ತುಂಬ ಇದ್ದಾಗ ಅವ್ರಿಗೂ ತುಂಬ ಖುಷಿಯಾಗಿತ್ತು. ಸೊ ಸ್ಕ್ರಿಪ್ಟನ್ನ ಹತ್ರ ಡಿಸ್ಕಸ್ ಮಾಡೋದು, ನಾಳೆದು ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಡಿವೈಡ್ ಮಾಡಿ, ಸ್ಕ್ರಿಪ್ಟನ್ನ ತೊಗೊಂಬಂದು ಸೀನ್ ವೈಸ್ ಡಿವೈಡ್ ಮಾಡಿ, ಸೀನ್ನ ಬ್ರೇಕ್ ಡೌನ್ ಮಾಡಿ ಅದನ್ನು ಮೊಬೈಲಲ್ಲಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ಸೊ ನಾವು ಕೂತ್ಕೊಂಡು ನೈಟಲ್ಲಿ ಸರ್ ಇದು ಬೇಕು ಇದು ಬೇಡ. ನನಗೆ ಎಷ್ಟೊಂದು ಸಲ ಡೈಲಾಗ್ಗಳು ನನಗಿದ್ದಾಗ ಸರ್ ಇದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಇದು ರಾಜೇಂದ್ರ ಅಂತ ಇನ್ನೊಂದು ಕ್ಯಾರೆಕ್ಟ್ರು ಅವ್ರು ಹೇಳಿ ಇದನ್ನು. ಸೊ ಅದಕ್ಕೆ ನಾನು ಆನ್ಸರ್ ಈ ಥರ ಕೊಡ್ತೀನಿ. ಸೊ ಈ ಜಸ್ಟಿಫಿಕೇಷನೇ ಕರೆಕ್ಟ್ ವಿನೋದ್ ಅವ್ರು ಅಂತೇಳಿ
ಅವರು ನಾನು ಆ ಕೋಆರ್ಡಿನೇಷನಲ್ಲಿ ಬಂದಿದ್ದಕ್ಕೆ ಇವತ್ತು ಸಿನಿಮಾ ನೋಡಿದಾಗ ನಮ್ಗೆ ಮೊನ್ನೆನೂ ಸಿನಿಮಾ ನೋಡಿದೆ ನಾನು. ಇನ್ನೊಂದು ಸಲ ಸಿನಿಮಾ ನೋಡಿದಾಗ ಒಂದಿಷ್ಟು ರೀಲ್ ವೈಸ್ ನೋಡ್ಕೊಂಡು ಹೋಗಿರ್ತೀವಿ. 7 ರೀಲ್ಸ್ ಇದೆ ಈ ಸಿನಿಮಾದು. ರೀಲ್ ವೈಸ್ ನೋಡ್ಕೊಂಡಾಗ ಆ್ಯಂಡ್ ನಿಮಗೆ ಯಾವಾಗಲೂ ಸಿನಿಮಾನ ಒಂದು ಸ್ಟ್ರೆಚ್ ನೋಡಿದಾಗ ಬೇರೆ ಥರ ಅನಿಸುತ್ತೆ, ರೀಲ್ ವೈಸ್ ನೋಡಿದಾಗ ಬೇರೆ ಥರ ಅನಿಸುತ್ತೆ, ಸೀನ್ ವೈಸ್ ನೋಡಿದಾಗ ಬೇರೆ ಥರ ಅನಿಸುತ್ತೆ. ಒಂದು ಸ್ಟ್ರೆಚ್ ನೋಡಿದಾಗ ಒಂದಿಷ್ಟು ಚೇಂಜಸ್ಗಳಿತ್ತು. ಸರ್ ಇದು ಮಾಡೋಣ ಅಂದರೆ ಈ ವಾಸ್ ರೆಡಿ ಟು ಟೇಕ್ ಇಟ್. ಹೌದು ವಿನೋದ್ರ, ಓಕೆ ನಾನು ಇದನ್ನು ನಾನು ಈ ಆ್ಯಂಗಲ್ ನಾನು ಯೋಚನೆ ಮಾಡಿರಲಿಲ್ಲ ಅಂತ. ಸೊ ಇದು ನಾವು ಕೂತ್ಕೊಂಡು ವಿ ಆಲ್ ಸ್ಯಾಟ್ ಟುಗೆದರ್ ಒಂದು ಟೀಮ್ ವರ್ಕ್ ಆಗಿ, ಆ್ಯಂಡ್ ಅಫ್ಕೋರ್ಸ್ ಒಂದು ಡೈರೆಕ್ಷನ್ ಟೀಮು, ಯಾರು ನಮ್ಮ ಕಿರಣ್ ಗೌಡ ಆಗಲಿ, ಅಕ್ಷಯ್ ಆಗಲಿ, ಸ್ಮಿತ್ ಆಗಲಿ, ಇನ್ನೊಬ್ಬರು ಇದ್ದರು, ಈ ಹುಡುಗರು ಎಲ್ಲರೂ ಬಂದು. ಆ್ಯಂಡ್ ಅವ್ರು ಯಾರು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ಹುಡುಗರು ಯಾರು ಬಂದು ಆ ಕಾಲಘಟ್ಟದಲ್ಲಿ ಇರಲಿಲ್ಲ, ಹುಟ್ಟಿರಲಿಲ್ಲ. ಅವರು 84ಇಂದ 94ವರೆಗೂ, ಅದಾದ್ಮೇಲೆ 84ಅಲ್ಲಿ ಹುಟ್ಟಿರಲಿಲ್ಲ. ಅದಾದಮೇಲೆ ನೋಡಿದಾರಲ್ವ ಒಂದು ಸ್ವಲ್ಪ ಜನ ನೋಡಿದ್ದಾರೆ. ಸೊ ಅದನ್ನು CG ವರ್ಕಲ್ಲಿ ಏನು ಮಾಡಬೇಕು, ಅದನ್ನು ಹೆಂಗೆ ಇನ್ ಡೀಟೇಲಾಗಿ ತರಬೇಕು ಅನ್ನೋದು ತುಂಬ ಆಯಿತು. ಸೊ ಇದೆಲ್ಲ ತಂದು ಅದಕ್ಕೆ ಡೈರೆಕ್ಟರ್ ಸಪೋರ್ಟು ವಿತ್ ಪ್ರೊಡ್ಯೂಸರ್ ಅದನ್ನು ದೊಡ್ಡ ಮಟ್ಟದಲ್ಲಿ ತಂದಿದ್ದು, ಆ್ಯಂಡ್ ಸಂತೋಷ್ ನಾರಾಯಣ್ ಮ್ಯೂಸಿಕ್ ಅವರು, ಆ್ಯಂಡ್ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದು ನಮ್ಮ ವೇಣು ಅವರು. ನಾನು ಎಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಹೇಳಿದ್ರು ಸಾಲದು. ಯಾಕಂದರೆ ವೇಣು ಅವರು ಅಷ್ಟು ದೊಡ್ಡ ಕ್ಯಾಮ್ರಾಮನ್ ಆದ್ರೂ, ಸೀನಿಯರ್ ಕ್ಯಾಮ್ರಾಮನ್. ಎಷ್ಟೊಂದು ಸಲ ಇವನ್ ಬಿಲಿ ಕ್ಯಾಮ್ರಾ ನನಗೆ ಎಗಲಿ ಕೊಟ್ಟಿದ್ದಾರೆ ಅವ್ರ ಕ್ಯಾಮ್ರಾನ. ಸೋನಿ ಹೆವಿ ಇರುತ್ತದು. ನನಗೆ ಯಾವುದೋ ಒಂದು ಶಾರ್ಟ್ ಹೇಳಿದಾಗ ಬಾ ನೀನೇ ತೆಗಿ ಬಾ ಅಂತ ಹೇಳ್ಬಿಟ್ಟು ಲೆನ್ಸು ಎಲ್ಲ ಹಾಕಿ ನಿನ್ಗೆ ಯಾವುದು ಬೇಕೋ ISO ಬೇಕು ಅಡ್ಜಸ್ಟ್ ಮಾಡಿಬಿಟ್ಟು ಐಯಷ್ಟು ಒಂದು ಯಾವುದೋ ಒಂದು ಸಲ ನನಗೆ ಕ್ಯಾಮ್ರಾ ಕೊಟ್ಟು ನೀನು ಶಾರ್ಟ್ ತೆಗಿ ಅಂತ. ಸೊ ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ರೆಡಿ ಆಗೋಕ್ಕೆ ಮುಂಚೆ ಅವರು ಪಟ್ ಅಂತ ರೆಡಿ ಆಗ್ಬಿಡೋರು. ಅಷ್ಟು ಫಾಸ್ಟ್, ಅಷ್ಟು ಸ್ಪೀಡ್ ಕ್ಯಾಮ್ರಾಮ್ಯಾನು. ಶುರು ಸಾಂಗ್ ನೋಡಿರ್ಬೋದು, ಆ ಒಂದು ಸೋರ್ಸ್ ಲೈಟ್ಗಳನ್ನ ತೊಗೊಳೋದಾಗಲಿ. ಆ್ಯಂಡ್ ಎಷ್ಟೊಂದು ಕಡೆ ನಾನು ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಫೈಟೆಲ್ಲ ಒಂದು ಸೀನ್ ಇರುತ್ತೆ, ಸೀಕ್ವೆನ್ಸು, ಝೀರೋ ಲೈಟ್ ಕ್ಯಾಂಡಲ್ ಲೈಟ್ಗಳಲ್ಲಿ ಶೂಟ್ ಮಾಡಿದ್ದೀವಿ ನಾವು. ಸೊ ಕ್ಯಾಂಡಲ್ ಲೈಟಲ್ಲಿ ಎಷ್ಟು ಎಕ್ಸ್ಪೋಜರ್ ಬರಬೇಕು, ಎಷ್ಟು ಹೆಂಗೆ ತೆಗಿಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ 84 ಆ ಒಂದು ಕಾಲಘಟ್ಟ, ಆ್ಯಂಡ್ ದೋಸ್ ವೆಹಿಕಲ್ಸ್ ಆಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, ಆ ಒಂದು ಸೆಟ್ ವರ್ಕ್ ನಮ್ಮ ಇವರು ಆರ್ಟ್ ಡೈರೆಕ್ಟರು ವಿಶ್ವಾಸ್ ಅವರು. ವಿಶ್ವಾಸ್, ನನಗೆ ವಿಶ್ವಾಸ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮದು ಬಡ್ಜೆಟ್ ಅಂತ ಒಂದಿತ್ತಲ್ಲ, ನಾರ್ಮಲಾಗಿ ಒಂದು ಏನೋ ಸೆಟ್ ಆಗಲಿ ಎಲ್ಲನೂ. ಪ್ರೊಡ್ಯೂಸರ್ ಅಫ್ಕೋರ್ಸ್ ಆ ಡೈರೆಕ್ಟರ್ ಅವರು ಹಿಂಗೆ ಮಾಡೋಣ, ಡೈರೆಕ್ಟರ್ಸ್ ಅವರು ಹಿಂಗೆ ಮಾಡೋಣ ಅಂದಾಗ ವಿಶ್ವಾಸ್ ಅವರು ಎಷ್ಟು ಚೆನ್ನಾಗಿ ಬಡ್ಜೆಟಲ್ಲಿ ಅಂದರೆ ಆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ ರಿಯಲಿ ವಿ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನಾವು ಆ್ಯಕ್ಚುಲಿ ನೋಡ್ತೀವಲ್ಲ ಅಂದರೆ ಇದಕ್ಕೆ ಇಷ್ಟ ಆಗಿದೆಯಾ ಅಂತ ನಾವು ಕೆಲವೊಂದು ಸೆಟ್ ನೋಡಿದಾಗ ನಮ್ಗೆ ಅನಿಸುತ್ತೆ. ಬಟ್ ಅದೇ ಥರ ಅಷ್ಟು ಬ್ರಹ್ಮಾಂಡವಾಗಿರೋವಂಥ ಸೆಟ್ಗಳು ಅವರು ಒಂಚೂರು ನಾವು ತುಂಬಾ ಲಿಮಿಟೆಡ್ ಆಗಿ ಪ್ರಾಪರ್ ಬಡ್ಜೆಟಲ್ಲಿ ಮಾಡಿಕೊಟ್ರು ನಮಗೆ. ಅದು ದ್ಯಾಟ್ ವೇ ಇಟ್ ವಾಸ್ ರಿಯಲಿ ನೈಸ್. ಸರ್, ಸಿನಿಮಾ ಎಲ್ಲ ರೆಡಿ ಆಗಿದೆ, ರಿಲೀಸ್ಗೆ ಏನೋ ಬಾಕಿ ಇದೆ. ಬಟ್ ಮಾದೇವ ಸಂದರ್ಭದಲ್ಲಿ ನಿಮಗೊಂದಿಷ್ಟು ಇಶ್ಯೂಸ್ಗಳು ಕ್ರಿಯೇಟ್ ಆಗಿತ್ತು. ನೀವು ಫಿಲಮ್ ಚೇಂಬರ್ ಹತ್ತಿರೋದು, ಅಲ್ಲೊಂದಿಷ್ಟು ನೀವು ನಿಮ್ಮ ನೋವನ್ನು ತೋಡ್ಕೊಂಡಿರೋದು, ಅದೆಲ್ಲ ನಿಮಗೂ ಗೊತ್ತಿದೆ, ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತಾಗಿದೆ. ಬಟ್ ಮತ್ತೆ ಅದು ರಿಪೀಟ್ ಆಗಬಾರ್ದು, ಅದನ್ನು ಮುತುವರ್ಜಿ ವಹಿಸಿದ್ದೀರಾ? ಅಥವಾ ಥಿಯೇಟರ್ ಆಗಿರ್ಬೋದು, ಮಲ್ಟಿಪ್ಲೆಕ್ಸ್ ವಿಚಾರವಾಗಿ ನಿಮಗೆ ಅಸಮಾಧಾನ ಇವತ್ತಿಗೂ ಕಾಡ್ತಾ ಇದೆಯಾ? ಇಲ್ಲಮ್ಮ, ಅಂದರೆ ಈಗ ಏನು ನಾವು ಹೋಗಿ ಅಲ್ಲಿ ಚೇಂಬರಲ್ಲಿ ಕೂತ್ಕೊಂಡು ಅಧ್ಯಕ್ಷರಾಗಲಿ ಆ್ಯಂಡ್ ಮಾಧ್ಯಮದವ್ರು ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಅದು ಅಷ್ಟು ರೀಚ್ ಆಗಿ ನನಗೆ ನೆಕ್ಸ್ಟ್ ಭಾನುವಾರನೇ ಬಂದು ಈ ಭಾನುವಾರಕ್ಕಿಂತ 3ರಷ್ಟು ಕಲೆಕ್ಷನ್ ಆಗಿ ಜನ ಬಂದು ನಾನು ಹೋಗಿದ್ದ ಕಡೆ ಎಲ್ಲ ಬಂದು ನೀವೇನು ನನಗೆ ಸಪೋರ್ಟ್ ಮಾಡಿದ್ರಿ, ನಾನು ಏನು ಚೇಂಬರ್ಗೆ ಹೋಗಿ ಅಲ್ಲಿ ಸಪೋರ್ಟು ತಗೊಂಡು ಅವರು ಸಪೋರ್ಟ್ ಮಾಡಿದ್ರು, ಅದನ್ನು ಎಲ್ಲರೂ ಮಾತಾಡಿದ ಮೇಲೆ ನನಗೆ ಪರ್ಸ್ನಲಾಗಿ ಸಿಗ್ತಾರೆ. ನನಗೆ ಬೇರೆ ಕಡೆ ಅಂದರೆ ನಮ್ಮ ಸುಪ್ರೀತ್ ಅವರು, ನಮ್ಮ KVN ಸುಪ್ರೀತ್ ಅವ್ರು ಸಿಗ್ತಾರೆ. ಸೊ ಅವ್ರ ಹತ್ರ ಅವ್ರು ಸಿಕ್ಕಿದಾಗ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ, ಹಿಂಗಿದೆ ಸರ್ ಸಮಸ್ಯೆ ಅಂದಾಗ ಅವರು ಒಂದಿಷ್ಟು ಅವರ ಒಂದು ನಾಮ್ಸ್ ಏನಿದೆ ಗೊತ್ತಾ, ಅಂದರೆ ಅವರ ಒಂದು ಇರುತ್ತೆ, ಅಂದರೆ ಇಷ್ಟು ಕಲೆಕ್ಷನ್ ಆಗಿರಬೇಕು, ಇದು ಅಂತೆಲ್ಲ ಹೇಳಿ. ಸೊ ನಾವು ಈಗ ಏನಾಗಿದ್ದೀವಿ ಅಂದರೆ ಓಕೆ ಆಯಿತು, ಅದಕ್ಕೆ ಬದ್ಧನಾಗಿ ನಾನು ಓಕೆ ಕರೆಕ್ಟ್ ಅಲ್ವಾ, ಓಕೆ ನಾವು ಏನು ಮಾಡಿದ್ವಿ ಅಂದರೆ ಇದನ್ನು ಪ್ರೀ ಪ್ಲ್ಯಾನ್ ಮಾಡ್ಕೊಂಬಂದಿಲ್ಲ ಅಂತೇಳಿ ನಾವು ಈಗ ಏನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ಪ್ಲ್ಯಾನಿಂಗ್ ಅಕಾರ್ಡಿಂಗ್ ಆ ಥರ ಬರಬಾರ್ದು ಅಂತೇಳಿ. ಸೊ ಅವ್ರಿಗೂ ತೊಂದರೆ ಆಗಬಾರ್ದು ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಹಿಂದಿಯನ್ನು ಬೇರೆ ಭಾಷೆಗಳು ಹಾಕಿದಾಗ ನಮ್ಗೆ ಇಷ್ಟು ಬರುತ್ತೆ, ಇಷ್ಟು ಶೋಸ್ಗಳು ಬರುತ್ತೆ, ಅವರು ಪ್ರೀ ಬುಕ್ ಮಾಡಿರ್ತಾರೆ. ಅವರು ಬಿಫೋರಾಗಿ ಏನು ಮಾಡ್ತಾರೆ ಅಂದರೆ ಒಂದಿಷ್ಟೆಲ್ಲ ನಮಗೆ ಅವರು ಮಾನಿಟರಿ ಆಗಲಿ ಅದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಅದನ್ನು ನಾವು ಮಾಡಿರಲ್ಲ. ಸೊ ಈಗೇನಾಗಿದೆ ಅಂದರೆ ನಮ್ಗೆ ಒಂದಿಷ್ಟು ಗೊತ್ತಾದ ಮೇಲೆ, ಇಂಟರ್ನಲ್ ಏನು ಅಂತ ಗೊತ್ತಾದಮೇಲೆ ಈಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹೀಗೆ ಬರಬೇಕು, ಇಂಥ ಶೋಸ್ಗಳು ಸ್ಪೆಸಿಫಿಕ್ಕಾಗಿ ನಾವು ಕೇಳಬೇಕು,
ಬಿಫೋರ್ ರಿಲೀಸೇ ನಾವು ಕೇಳಬೇಕು. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಏನು ಹೇಳ್ತಾರೋ ಕೊಡ್ತಾರೋ ಅದನ್ನು ಮಾಡಿದೆ. ಸೊ ಅವರು ಹೇಳ್ಕೊಂಡಿದ್ರಲ್ವ, ಸೊ ಆ ಮಿಸ್ಟೇಕ್ಸ್ ಅವರಾಗಲಿ ನಾವಾಗಲಿ ಎಲ್ಲ ಕರೆಕ್ಟ್ ಮಾಡಿಕೊಂಡು ಐ ಥಿಂಕ್ ಇಂಡಸ್ಟ್ರಿಯಲ್ಲೂ ತುಂಬ ಜನ ಆ್ಯಂಡ್ ಶಿವಣ್ಣ ಅವರಾಗಲಿ ಆ್ಯಂಡ್ ದೊಡ್ಡ ಎಲ್ಲ ರವಿ ಸರ್ ಅವರಾಗಲಿ, ಜಗ್ಗೇಶ್ ಅವ್ರ ಸರ್ ಆಗಲಿ. ಸೊ ಮೊನ್ನೆ ಜಗ್ಗೇಶ್ ಅವರೂ ಒಂದು ಪೈರಸಿ ಹಿಡಿದಿದ್ದು ನಂಗೆ ತುಂಬ ಖುಷಿ ಆಯಿತು. ಅಂದರೆ ಬರೀ ನಮಗೆ ತುಂಬ ಭಯ ಆಗ್ತಿರೋದು ಅಂದರೆ ಅಫ್ಕೋರ್ಸ್ PVR ಥಿಯೇಟರ್ಸ್ ಇದೆಲ್ಲ ಓಕೆ, ಬಟ್ ಏನೋ ಪೈರಸಿ ನಾವು ಕೆಲವೊಂದು ಆ್ಯಪ್ಸನ್ನು ನಾವು ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ, ಎಲ್ಲಿಂದ ಬರ್ತಿದೆ ಇದು, ಯಾವ ಥರ ಇದನ್ನು ಸ್ಟಾಪ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಐ ಥಿಂಕ್ ಪೈರಸಿ ಒಂಚೂರು ನಾವು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿಕೊಂಡು ಹೋದ್ರೇ ಈವನ್ ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕಾಗತ್ತೆ. ಯಾವುದೇ ಇಂಡಸ್ಟ್ರಿ ಆಗಲಿ ಅಫ್ಕೋರ್ಸ್ ಯಾರು ಟಿ ವಿಯಲ್ಲಿ ಕೂತ್ಕೊಂಡು ನೋಡಬೇಕು ಇಲ್ಲ ಮೊಬೈಲಲ್ಲಿ ಕೂತ್ಕೊಂಡು ನೋಡಬೇಕು ಅಂತ ಅನಿಸಲ್ಲ. ನಮಗೆ ಥಿಯೇಟರ್ಗೆ ಬಂದು ಜನ ನೋಡಬೇಕು, ಅದೇ ಎಂಜಾಯ್ಮೆಂಟ್ ಕೊಡುತ್ತೆ, ಅದೊಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಮಾಡ್ತಿರೋದು. ಸೊ ಪ್ರೊಡ್ಯೂಸರ್ಸ್ ಇಷ್ಟೊಂದು ಬಂಡವಾಳ ಹಾಕಿ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಒಂದು ಬ್ರಹ್ಮಾಂಡ ಥಿಯೇಟರಲ್ಲೇ ಎಲ್ಲರೂ ನೋಡಬೇಕು ಅಂತಲೇ ಅನಿಸುತ್ತೆ ನಮಗೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಪೈರಸಿ ಮಾಡಿ ಅಫ್ಕೋರ್ಸ್ ಕೆಲವೊಬ್ಬರು ಒಂದು ಏನೋ ಸ್ವಾರ್ಥಕ್ಕಾಗಿ ಅವರು ಪೈರಸಿ ಮಾಡಿ ಇಷ್ಟು ದೊಡ್ಡ ಅಂದರೆ ಪ್ರೊಡ್ಯೂಸರ್ಸ್ ದುಡ್ಡು ಹಾಕಿ ಮಾಡೋ ಅಂಥ ಒಂದು ಸಿನಿಮಾನ ಜಸ್ಟ್ ಮೊಬೈಲಲ್ಲಿ ನೋಡೋ ಥರ ಮಾಡೋದು ನಿಜ, ದ್ಯಾಟ್ ಈಸ್ ರಿಯಲಿ ಏನೋ ಹಾರ್ಟ್ ಫೀಲಿಂಗ್. ಅದೇ ತುಂಬ ಕಷ್ಟ. ಸರ್ ಟಾಕ್ಸಿಕ್ ಟೀಸರ್ ಅಂದರೆ ಗ್ಲಿಮ್ಸ್ ನೋಡಿದ್ರಾ, ನಿಮಗೇನು ಅನಿಸ್ತು ಸರ್? ಬ್ರಹ್ಮಾಂಡ ತುಂಬ ಚೆನ್ನಾಗಿದೆ. ಅಂದರೆ ಇಂಡಸ್ಟ್ರಿಗೆ ಇವತ್ತೊಂದು ಒಳ್ಳೆ ಇಂಗ್ಲೀಷ್ ಸಿನಿಮಾ ನೋಡಿದಂಗೆ ಒಂದು ಫೀಲ್ ಆಯಿತು. ನಮ್ಮ ಇಂಡಸ್ಟ್ರಿಗೆ ಆ ಥರದ್ದು ಸಿನಿಮಾಗಳು ಎಲ್ಲೋ ಒಂದು ಕಡೆ ಇಲ್ಲ, ಕನ್ನಡ ಸಿನಿಮಾಗಳು ಆ ರೇಂಜಿಗೆ ಬರೋಕ್ಕಾಗಲ್ಲ ಅಂತ ಬ್ರೇಕ್ ಮಾಡಿ ಪ್ರತಿಯೊಂದು ಹಂತದಲ್ಲೂ KGF ಆಗಲಿ, KGF 2 ಆಗಲಿ, ಕಾಂತಾರ ಆಗಲಿ, ಪ್ರತಿ ಸಿನಿಮಾಗಳು ಹೋಗಿ ಆ ಥರ ಬ್ರೇಕ್ ಮಾಡಿ 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 ಇವತ್ತು ಹಾಲಿವುಡ್ ಸಿನಿಮಾ ಥರ ಮಾಡೋಕ್ಕಾಗಲ್ಲ ಅಂದವ್ರ ಎಲ್ಲ ರೂಲ್ಸ್ನ ಬ್ರೇಕ್ ಮಾಡಿ ಇವತ್ತು ಹಾಲಿವುಡ್ ಸಿನಿಮಾ ಥರನೇ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಸೊ ಎಕ್ಸ್ಪೆಕ್ಟೇಷನ್ನು ದುಪ್ಪಟ್ಟಾಗಿದೆ, ಚೆನ್ನಾಗಿದೆ, ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸರ್ ದರ್ಶನ್ ಸರನ್ನ ಮೀಟ್ ಆದ್ರೆ ನೀವು ರೀಸೆಂಟಾಗಿ ಯಾವ್ದಾದ್ರು? ರೀಸೆಂಟಾಗಿ ಎಲ್ಲಿ ಮೀಟ್ ಮಾಡೋಕ್ಕಾಗತ್ತಮ್ಮ, ನಿಮಗೆ ಗೊತ್ತಲ್ವಾ ಇವತ್ತು ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಿದೆ. ಯಾಕಂದರೆ ಫಸ್ಟು ಅವರು ಅಲ್ಲಿಗೆ ಹೋದಾಗ ನಾನೇ ಹೋಗಿದ್ದು ನೋಡಿದ್ದು. ಸೊ ಅಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ಅದಾದಮೇಲೆ ಬಂದಾಗ ಒಂದು ಸಲ ಮೀಟ್ ಮಾಡಿದ್ದೆ. ಅದಾದಮೇಲೆ ನಾವು ಮೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲಲ್ಲ. ಅಂದರೆ ಫ್ಯಾಮಿಲಿ ಬಿಟ್ಟು ಯಾರನ್ನೂ ಅಲೋವ್ ಮಾಡ್ತಿಲ್ಲ. ನಾನು ತುಂಬ ಟ್ರೈ ಮಾಡಿದೆ. ಸರ್ ಇವತ್ತು ಇರ್ತಿದ್ರೆ ಒಂದು ವರ್ಷಕ್ಕೆ 2 ಸಿನಿಮಾ ಆದರೂ ಬರಬಹುದಿತ್ತೇನೋ, ಅಂದರೆ ಇಂಡಸ್ಟ್ರಿಯಲ್ಲಿ ಗ್ಯಾಪ್ ತಗೊಳ್ತಾ ಇರೋದು ಅಲ್ಲ ಇದ್ದಿದ್ರೆ ಐ ಥಿಂಕ್ ಇನ್ನೂ ನನಗೆ ಗೊತ್ತಿತ್ತು ಲೈನಮ್ಸ್ ಅವ್ರದ್ದು ಖಂಡಿತ ಬರ್ತಾಯಿತ್ತು. ಒಂದು ಒಳ್ಳೊಳ್ಳೆ ಸಿನಿಮಾಗಳು ಲೈನಪ್ಪಲ್ಲಿ ಇದೆ ಅವ್ರದ್ದು. ಈಗ ಖಂಡಿತ ತಿರ್ಗಾ ಏನು ಅವ್ರು ಇಲ್ಲದೇ ಇದ್ದಾಗ್ಲೂ ಡೆವಿಲ್ ಸಿನಿಮಾ ಬಂದಿದೆ, ನಮ್ಗೆ ಖುಷಿ ಆಯಿತು. ಅದು ಅಂತ ಅಟ್ಲೀಸ್ಟ್ ಏನೋ ಅವ್ರ ಪರವಾಗಿ ಅವ್ರ ಫ್ಯಾನ್ಸ್ ಹೋಗಿ ಪ್ರಮೋಷನ್ಸ್ ಎಲ್ಲ ಮಾಡಿದ್ದು. ಸೊ ಅದು ತುಂಬ ಖುಷಿ ಆಗುವಂಥ ಒಂದು ಖಂಡಿತ. ಡೆವಿಲ್ ಸಿನಿಮಾ ನೋಡಿದ್ದೆ? ಮತ್ತೆ ನೋಡಿದ್ವಿ, ಮಾರ್ಕ್ ನೋಡಿದೆ, 45 ನೋಡಿದ್ವಿ. ಸೊ ಎಲ್ಲ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಅಷ್ಟು ಒಂದು ವೆಚ್ಚದಲ್ಲಿ, ಅದ್ದೂರಿ ವೆಚ್ಚದಲ್ಲಿ ಎಲ್ಲ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಅಂದರೆ ಇಂಡಸ್ಟ್ರಿ ಈಗ ಅವರು ಹೇಳಿದ್ರು, ಅಂದರೆ ಬೆಳೆಯೋಕ್ಕಾಗತ್ತೆ ಅಂತ. ಆಲ್ರೆಡಿ ಬೆಳೆದಿದೆ, ಉಳಿಯೋಕ್ಕಾಗ್ತಿದೆ. ಅಂದರೆ ಈ ಒಂದು ಪೈರಸಿಯಿಂದ ಉಳಿಯುತ್ತೆ ಅಷ್ಟೇ. ಅಂದರೆ ಬೆಳೆದಿದೆ. ಸಿನಿಮಾ ಇಂಡಸ್ಟ್ರಿ ಹ್ಯಾಸ್ ಗ್ರೋನ್, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹ್ಯಾಸ್ ಗ್ರೋನ್ ವೆರಿ ಬಿಗ್. ಅದನ್ನು ಉಳಿಸ್ಕೋಬೇಕು ಓನ್ಲಿ ಫ್ರಮ್ ಆಲ್ ದಿಸ್ ಪೈರಸೀಸ್. ಸರ್ ದರ್ಶನ್ ಸರ್ ಕೊನೆಯದಾಗಿ ನೀವು ಭೇಟಿಯಾದಾಗ ಹೇಳಿದಂಥ ಮಾತು ಇಂಡಸ್ಟ್ರಿಯ ಬಗ್ಗೆ ಹೇಳಲ್ಲ, ಅದು ನನ್ನ ಪ್ರೈವೇಟ್, ಅದು ನಾನು ಸಾರಿ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ಮ ಇದು ನಾನು ಹೇಳಬಾರ್ದು. ನೀವು ಏನು ಮಾಡ್ತಿದ್ದೀರಾ ಅಂದರೆ ಅವರು ದಿಸ್ ಇಸ್ ಇನ್ಸೈಡ್ ದಿ ಕೋರ್ಟ್ ಅಲ್ವಾ, ಅದು ನನ್ನ ಬಟ್ ಫ್ರೆಂಡ್ಶಿಪ್ ಅದು ನನಗೆ ನಾವು ಅಲ್ಲೂ ಹೇಳಿದ್ದೀನಿ, ಬಂದು ತಪ್ಕೊಂಡು ಮಾತಾಡಿದ್ದು. ನಾನು ತುಂಬ ಬೇಜಾರಾಗಿದ್ದು ಅಲ್ಲಿ ನಾವು ಮಾತಾಡಿದ್ವಿ ಅಷ್ಟೇ. ಸೊ ಐ ಥಿಂಕ್ ಐ ಆಲ್ರೆಡಿ ಟೋಲ್ಡ್ ದಟ್. ಸೊ ಅದು ನನ್ನ ಅವರ ಮಧ್ಯೆ ಇದ್ದಿದ್ದ ಒಂದು ಕಾನ್ವರ್ಸೇಷನ್ ಆಗಿತ್ತು. ಬಲರಾಮನ ಸಂದರ್ಭದಲ್ಲಿ ಈ ರಿಲೀಸ್ ಟೈಮಲ್ಲಿ ಅವ್ರು ಇರ್ತಿದ್ರೆ ಯಾವ ಥರ ಬಲವಾಗಿ ನಿಮಗೆ ನಿಲ್ತಾ ಇದ್ರು ಅಂತ? ಖಂಡಿತ. ಅಂದರೆ ಬಲರಾಮ ನಾವು ಸ್ಟಾರ್ಟ್ ಮಾಡಿದಾಗ ನಾನು ಮಾತಾಡಿದ್ದೀವಿ ಅವ್ರ ಹತ್ರ. ನಮ್ಮ ಪ್ರೊಡ್ಯೂಸರ್ ಹುಡುಗ ಅವರು ನಾವೆಲ್ಲ ಮಾತಾಡಿದ್ದೀವಿ. ಸೊ ಸಿನಿಮಾ ಬಗ್ಗೆ ತುಂಬ ಗೊತ್ತಿದೆ ಅವ್ರಿಗೆ. ಸೊ ಸಿನಿಮಾ ಖಂಡಿತ ಪ್ರತಿಯೊಂದು ಸಿನಿಮಾಗೂ ನಾನು ಸಪೋರ್ಟ್ ಮಾಡ್ತಿದ್ರು. ಸೊ ಬಲರಾಮ ಬಂದಿದ್ದರೆ ಖಂಡಿತ ನೋಡಿ ಖುಷಿ ಪಡ್ತಿದ್ರು. ಆ್ಯಂಡ್ ಅಫ್ಕೋರ್ಸ್ ಮಾದೇವ ನೋಡಿದ್ರಂತೆ, ನನಗೆ ಹೇಳಿದ್ರು, ತುಂಬ ಖುಷಿ ಪಟ್ರಂತೆ ಮಾದೇವ ನೋಡಿ. ಕಷ್ಟ ಆಗುತ್ತೆ ಇವತ್ತು ನಾವು, ಅಂದರೆ ಎಲ್ಲರೂ ಜೊತೆಲಿದ್ದು ಬರ್ತಾರೆ, ಖಂಡಿತ ಆದಷ್ಟು ಬೇಗ ಬರ್ತಾರೆ. ನ್ಯೂ ಇಯರ್ ಟೈಮಲ್ಲೂ ನಾವು ಆ್ಯಕ್ಚುಲಿ ಮಾತಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೀವಿ. ಅಂದರೆ ನಾವೆಲ್ಲ ಇಲ್ಲಿ ಈಚೆ ಇದ್ದೀವಿ, ಅಣ್ಣ ಅಲ್ಲಿ ಒಳಗಡೆ ಇದ್ದಾರೆ ಅಂತ ತುಂಬ ಬೇಸರ ಮಾಡ್ಕೊಂಡಿದ್ದೀವಿ. ಬರ್ತಾರೆ, ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ. ಸರ್ ಲಂಕಾಸುರ ಎಲ್ಲಿಗೆ ಬಂದು ನಿಲ್ತು, ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಅಮ್ಮ ಏನಾಯಿತು ಅಂದರೆ ಒಂದಿಷ್ಟು ಸಮಸ್ಯೆಗಳು ಎಲ್ಲನೂ. ಯಾಕಂದರೆ ಲಂಕಾಸುರಕ್ಕೆ ಬಂದು ಕೂತ್ಕೊಂಡಾಗ ನಾನು ಖಂಡಿತ ಹೇಳ್ತೀನಿ ಅದ್ರ ಬಗ್ಗೆ. ನಿರ್ಮಾಪಕರು ಇಲ್ಲೇ ಇದ್ದಾರೆ. ಇಲ್ಲ ಲಂಕಾಸುರ ನಮಗೆ ಆ್ಯಕ್ಚುಲಿ ನಾನು
ಈ ಬಲರಾಮನ ದಿನಗಳು ಅವರು ಆ್ಯಕ್ಚುಲಿ ಬೇಗ ರಿಲೀಸ್ ಮಾಡಬೇಕು ಅಂತಲೇ ಇದ್ದಾರೆ. ಸೊ ಇದು ರೆಡಿ ಆಗಿದೆ ಸಿನಿಮಾ. ಸೊ ನಾನು ಒಂಚೂರು ಅದರದ್ದು ಫಿನಾನ್ಷಿಯಲ್ ಪಾರ್ಟಲ್ಲಿ ನಮಗೆ ಒಂಚೂರು ಕಷ್ಟಗಳಾಗ್ತಿದೆ. ಬಟ್ ಅದನ್ನೆಲ್ಲ ಮೀರಿ ನಾವು ಹತ್ರ ಬಂದುಬಿಡ್ತೀವಿ. ಆಯ್ತಾ, ಫಸ್ಟ್ ನಾವು ಬಂದು ಆಮೇಲೆ ಇವ್ರು ಬರ್ತಾರೆ ಬಲರಾಮನ ದಿನಗಳು, ಇಲ್ಲಾಂದರೆ ಬಲರಾಮನ ದಿನಗಳು ಆದಮೇಲೆ ತಕ್ಷಣ ಒಂದು 2-3 ವೀಕ್ಸಲ್ಲಿ ನಾವು ಬಂದುಬಿಡ್ತೀವಿ. ಸರ್, ಕೊನೆಯದಾಗಿ ಒಂದು ಕಡೆ ಬಲರಾಮ, ಇನ್ನೊಂದು ಕಡೆ ಲಂಕಾಸುರ. ಈ ವರ್ಷ 2 ಧಮಾಕ ಪ್ರೇಕ್ಷಕರಿಗೆ, ಯಾಕಂದರೆ ವರ್ಷಕ್ಕೆ ಒಂದು ಸಲ ಮಾತ್ರ ನೋಡ್ತಾ ಇದ್ರು, ಈಗ ಈ ಬಾರಿ 2 ಸಲ ನೋಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ. ಖಂಡಿತ. ಯಾಕಂದರೆ ಮಾದೇವಯಿಂದ ನನಗೆ ನಮ್ಮ ಕನ್ನಡ ಪ್ರೇಕ್ಷಕರಾಗಲಿ, ನಮ್ಮ ಕನ್ನಡ ಅಭಿಮಾನಿಗಳಾಗಲಿ, ಅಭಿಮಾನಿ ದೇವರುಗಳಾಗಲಿ ಆಶೀರ್ವಾದ ಮಾಡಿದ್ದಕ್ಕೆ ಏನಾಗೋಯ್ತು ಅಂದರೆ, ಎಲ್ಲೋ ಒಂದು ಕಡೆ ಭರವಸೆ ಅಲ್ವಾ. ಓಕೆ, ನನ್ನ ಇಷ್ಟಪಡ್ತಿದ್ದಾರೆ, ನೋಡ್ತಿದ್ದಾರೆ, ನನ್ನ ಹತ್ರ ಈ ಥರದ್ದು ಸಿನಿಮಾಗಳು ಬರಲಿ ಅಂತ ಬಯಸ್ತಿದ್ದಾರೆ ಅಂತೇಳ ಈಗ ನಾನು ಎಲ್ಲ ಸಾರ್ಟ್ ಮಾಡಿ ಆ್ಯಂಡ್ ನನ್ನ ಪ್ರಕಾರ 2 ಅಲ್ಲ 3 ಇನ್ನೊಂದು ಸಿನಿಮಾನೂ ಬರುತ್ತೆ. ಸೊ ಈ ವರ್ಷ 3 ಸಿನಿಮಾ ಆಗುತ್ತೆ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ದೀಪಿಕಾ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿನೋದ್ ಹಾಗೂ ನಿಶಾ ಅವರ ಮಾತಾಗಿತ್ತು. ಸೊ ಬಲರಾಮ ದಿನಗಳ ಜೊತೆ ಲಂಕಾಸುರದಲ್ಲೂ ಕೂಡ ಅಬ್ಬರಿಸಕ್ಕೆ ನಾನು ರೆಡಿ ಅಂತ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.